ಬೆಂಗಳೂರು ದಕ್ಷಿಣ ಜಿಲ್ಲೆ ಮಾಗಡಿ ತಾಲೂಕಿನ ಸಾವನದುರ್ಗ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಾಲಯದಲ್ಲಿ ನಡೆದ ಹುಂಡಿ ಹಣ ಎಣಿಕೆ ವೇಳೆ ಹಣ, ವಿದೇಶಿ ಕರೆನ್ಸಿ, ಚಿನ್ನಾಭರಣ ಕಳ್ಳತನದ ಬಗ್ಗೆ ತನಿಖೆ ನಡೆಯುತ್ತಿದ್ದು, ತನಿಖೆಗೆ ಸಂಪೂರ್ಣ ಸಹಕರಿಸುತ್ತೇವೆ. ಈ ರೀತಿ ರಾಜ್ಯದಲ್ಲಿ ಎಲ್ಲೂ ಆಗಬಾರದು. ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಾಲಯದ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷ ನಾಗರಾಜು ಮೊಗಣ್ಣ ಸ್ಪಷ್ಟನೆ. ತಾಲೂಕಿನ ಸಾವನದುರ್ಗ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಾಲಯದ ಆವರಣದಲ್ಲಿ ಮಂಗಳವಾರ ಏರ್ಪಡಿಸಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಜನವರಿ 9ರಂದು ಸಮಿತಿ ಆರಂಭವಾಗಿದ್ದು, ಡಿಸೆಂಬರ್ 24ರಂದು ದೇವಾಲಯದ ಹುಂಡಿ ಹಣ ಎಣಿಕೆ ನಡೆದಿದೆ. ವ್ಯವಸ್ಥಾಪನಾ ಸಮಿತಿ ಆರಂಭಕ್ಕೂ ಮುನ್ನ ನಡೆದಿದೆ. ಈ ಬಗ್ಗೆ ತನಿಖೆ ನಡೆಯುತ್ತಿದೆ. ಇದೊಂದು ಕೆಟ್ಟ ಛಾಯೆಯಾಗಿದೆ. ಈ ಬಗ್ಗೆ ಸತ್ಯಾಸತ್ಯತೆ ಹೊರಬರಬೇಕಿದೆ ಎಂದು ಒತ್ತಾಯಿಸಿದರು. ದೇವಾಲಯ ಸಮಿತಿ ನಿರ್ದೇಶಕಿ ಗೀತಾ ರಂಗನಾಥ್ ಮಾತನಾಡಿ, ಜಿಲ್ಲೆಗೆ ಹೆಚ್ಚು ಆದಾಯ ಬರುವ ಈ ದೇವಾಲಯಕ್ಕೆ ದೇಶ ವಿದೇಶಗಳಲ್ಲಿ ಭಕ್ತರು ಇದ್ದಾರೆ. ಇಒ ಜಗದೀಶ್ ಗೌಡ, ಹುಂಡಿ ಎಣಿಕೆ ಕಾರ್ಯ ಪಾರದರ್ಶಕವಾಗಿ ನಡೆಸಿಲ್ಲ, ಕಾನೂನು ಉಲ್ಲಂಘನೆ ಮಾಡಿದ್ದಾರೆ. 4 ತಿಂಗಳ ಹಿಂದೆ ಸಮಿತಿ ರಚನೆಯಾಗಬೇಕಿತ್ತು. ರಚನೆ ಆಗದಂತೆ ದಾರಿ ತಪ್ಪಿಸಿದ್ದಾರೆ. ರಚನೆಯಾದರೆ ಇಲ್ಲಿನ ಅವ್ಯವಹಾರಗಳು, ಕಳ್ಳತನಗಳು ಬಯಲಾಗುತ್ತದೆ ಎಂದು ಏನೋ ಸಮಿತಿಗೆ ವಿಳಂಬ ಮಾಡಿದ್ದಾರೆ. ಇಲ್ಲಿನ ದೇವಾಲಯದ ಸಿಬ್ಬಂದಿ ಅರ್ಚಕರಲ್ಲಿ ಶಿಸ್ತು ಇಲ್ಲ, ಆತ್ಮಪೂರಕವಾಗಿ ಕಾರ್ಯ ನಡೆಸುತ್ತಿಲ್ಲ. ಹುಂಡಿ ಎಣಿಕೆ ವಿಚಾರವಾಗಿ ಪೊಲೀಸರು ಏಕೆ ತನಿಖೆ ವಿಳಂಬ ಮಾಡುತ್ತಿದ್ದಾರೆ, ಇಒ ಅವರನ್ನು ಏಕೆ ಬಂಧಿಸಿಲ್ಲ ಗೊತ್ತಿಲ್ಲ ಎಂದು ಆರೋಪಿಸಿದರು. ಗ್ರಾಮ ಪಂಚಾಯಿತಿ ಸದಸ್ಯ ನರಸಿಂಹನಾಯಕ ಮಾತನಾಡಿ, ಇತಿಹಾಸ ಪ್ರಸಿದ್ಧ ಸಾವನದುರ್ಗ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಾಲಯ ಹುಂಡಿ ಹಣಕ್ಕೆ ಕನ್ನ ಹಾಕಲಾಗಿದ್ದು, ದೇವಾಲಯದ ಕಾರ್ಯನಿರ್ವಾಹಕ ಅಧಿಕಾರಿ ಜಗದೀಶ್ ಗೌಡ ಲಕ್ಷಾಂತರ ರು ಹಣ ದುರ್ಬಳಕೆ ಮಾಡಿದ್ದಾರೆ. 10 ಲಕ್ಷಕ್ಕೂ ಹೆಚ್ಚು ಹಣ, ವಿದೇಶಿ ಕರೆನ್ಸಿ, ಚಿನ್ನಾಭರಣ ದುರ್ಬಳಕೆಯಾಗಿವೆ. ಈ ಬಗ್ಗೆ ದೂರು ನೀಡಿದ್ದೇನೆ. ಅವರ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಅವರನ್ನು ಬಂಧಿಸಿಲ್ಲ. ಕೂಡಲೇ ಕೆಲಸದಿಂದ ವಜಾಗೊಳಿಸಬೇಕು. 3 ತಿಂಗಳಿಗೊಮ್ಮೆ ದೇವಾಲಯದ ಹುಂಡಿ ಹಣ ಎಣಿಕೆ ವೇಳೆ 25ರಿಂದ 30 ಲಕ್ಷ ರು ಹಣ ಸಂಗ್ರಹ ಆಗ್ತಿತ್ತು. ಕಳೆದ 2.5 ವರ್ಷದ ನಂತರ ಜಗದೀಶ್ ಗೌಡ ಬಂದ ನಂತರ ಕೇವಲ 12 ಲಕ್ಷ ರು ಹಣ ಸಂಗ್ರಹ ಆಗುತ್ತಿದೆ. ಹುಂಡಿ ಹಣ ಎಣಿಕೆ ಮಾಡುವಾಗ ನಿಯಮ ಪಾಲನೆ ಆಗ್ತಿಲ್ಲ. ಹಣ ಎಣಿಕೆ ಮಾಡುವ ಸಿಸಿಟಿವಿ ದೃಶ್ಯಾವಳಿಗಳು ಕೂಡ ಡಿಲೀಟ್ ಆಗಿವೆ. ಹುಂಡಿ ಹಣ ಎಣಿಕೆಯ ಬಗ್ಗೆ ತಹಶೀಲ್ದಾರ್ಗೂ ಮಾಹಿತಿ ನೀಡಿಲ್ಲ. ಎಣಿಕೆ ಹಣವನ್ನು ಬ್ಯಾಂಕ್ ಸಿಬ್ಬಂದಿ ತೆಗೆದುಕೊಂಡು ಹೋಗಬೇಕು. ಅದನ್ನು ವಿಡಿಯೋಗ್ರಾಫರ್ ವೆಂಕಟೇಶ್ ಮಾರುತಿ ಓಮಿನಿ ಕಾರ್ನಲ್ಲಿ ತೆಗೆದುಕೊಂಡು ಹೋಗಿದ್ದಾರೆ. ಎಣಿಕೆ ವೇಳೆ ಹಣವನ್ನು ಕಳವು ಮಾಡಲು ವ್ಯಕ್ತಿ ಕಾಲು ಕೆಳಗಡೆ ಹಣ ಹಾಕಿರುತ್ತಾರೆ. ಆ ಹಣ ಕಾಣುತ್ತಿದೆ ಎಂದು ವಿಡಿಯೋಗ್ರಾಫರ್ ವೆಂಕಟೇಶ್ ಸೂಚನೆ ನೀಡುತ್ತಾರೆ. ಈ ಬಗ್ಗೆ ಹಾರ್ಡ್ ಡಿಸ್ಕ್ ತೆಗೆದು ನೋಡಿದರೆ ಗೊತ್ತಾಗಲಿದೆ. ಮಾಗಡಿ ಬೈಕ್ ಶೋರೂಮ್ನಲ್ಲಿ ಕೆಲಸ ಮಾಡುವವರಿಗೆ ದೇವಾಲಯ ಅಕೌಂಟ್ನಿಂದ ಸಂಬಳದ ಹಣ ಸಂದಾಯವಾಗುತ್ತಿದೆ. ದೇವಾಲಯದ ಬಳಿ ಭಕ್ತರಿಗೆ ಹಲವಾರು ದಾನಿಗಳು ವ್ಯವಸ್ಥೆ ಕಲ್ಪಿಸಿದ್ದಾರೆ. ಅದಕ್ಕೆ ಇಒ ಅವರು ಬಿಲ್ಲು ಮಾಡಿದ್ದಾರೆ. ಈ ಬಗ್ಗೆ ಸಮಗ್ರವಾಗಿ ತನಿಖೆ ನಡೆದಾಗ ಮಾತ್ರ ಇಲ್ಲಿನ ಅವ್ಯವಹಾರ ಬೆಳಕಿಗೆ ಬರುತ್ತದೆ ಎಂದು ಆರೋಪಿಸಿದರು. ಹಂಚಿಕೊಪ್ಪೆ ಗ್ರಾಮ ಪಂಚಾಯಿತಿ ಸದಸ್ಯ ನರಸಿಂಹಯ್ಯ, ಸಮಿತಿ ನಿರ್ದೇಶಕ ಕಾಳೇಗೌಡ ಇತರರು ಇದ್ದರು. ಸ್ನೇಹಿತರುಗಳಿಗೆ ಆಧಾರದ ಸ್ವಾಗತ. ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷನಾದ ನಾನು ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನದ ಅಧ್ಯಕ್ಷನಾದ ನಾನು ಈ ದಿನ ತಮ್ಮನ್ನೆಲ್ಲ ಈ ಕಾರ್ಯಕ್ರಮಕ್ಕೆ, ಇವತ್ತಿನ ವಿಚಾರ ವಿನಿಮಯಕ್ಕೆ ನಿಮಗೆಲ್ಲ ಸ್ವಾಗತ ಕೋರುತ್ತಾ ಪ್ರಾರಂಭ ಮಾಡ್ತೇನೆ. ವಿಚಾರ ಇಷ್ಟೇ. ನಮ್ಮ ಸಾವನದುರ್ಗ ಲಕ್ಷ್ಮೀ ನರಸಿಂಹಸ್ವಾಮಿ ಪ್ರಸಿದ್ಧ ದೇವಸ್ಥಾನ, ಇದು ಐತಿಹಾಸಿಕ ಪುರಾಣ ಪ್ರಸಿದ್ಧವಾದ ಈ ಕ್ಷೇತ್ರದಲ್ಲಿ ನಾವು ವ್ಯವಸ್ಥಾಪನಾ ಸಮಿತಿ ಪ್ರಾರಂಭವಾಗಿ 9/1/26ರಲ್ಲಿ ನಮ್ಮ ಸಮಿತಿ ಅಸ್ತಿತ್ವಕ್ಕೆ ಬಂತು. ಅಸ್ತಿತ್ವಕ್ಕೆ ಬಂದ ನಂತರ ಇಲ್ಲಿವರೆಗೂ ಪ್ರಥಮ ಮೀಟಿಂಗು ನಾಳೆ 12ನೇ ತಾರೀಕು ಅದನ್ನು ಕರೆದಿದ್ದೀನಿ. ಅಷ್ಟರೊಳಗೆ ಇಂದಿನ ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟಂತೆ ಮಾತ್ರ ನಮ್ಮ ಗಮನಕ್ಕೆ ಬಂದದ್ದನ್ನು ತಮ್ಮಕ್ಕೆ ತಿಳಿಸಲು ಇಚ್ಛೆ ಪಡುತ್ತೇನೆ. ನಮ್ಮ ಕಮಿಟಿ ಆದ ನಂತರ ನಮ್ಮ ಗಮನಕ್ಕೆ ಬಂದಂಥ ವಿಚಾರಗಳಿವು. ಹಿಂದೆ ಇದ್ದಂಥ ಇಒ ಜಗದೀಶ್ ಗೌಡ ಅನ್ನೋರ ಮೇಲೆ ಆರೋಪ, ಹುಂಡಿ ಎಣಿಕೆ ಕಾರ್ಯಕ್ರಮದಲ್ಲಾಗಿರ್ತಕ್ಕಂಥ ಆರೋಪ ಪ್ರಪ್ರಥಮವಾಗಿ ನಮ್ಮ ಗಮನಕ್ಕೆ ಬಂತು. ನಾವು ಇಲ್ಲಿ ಅಭಿವೃದ್ಧಿ ಕಾರ್ಯಕ್ರಮದ ಜೊತೆಗೆ ಇದನ್ನು ನಮ್ಮ ತಲೆಗೆ ಬಂತು. ಈಗ ನಾವು ಅಭಿವೃದ್ಧಿ ಕಾರ್ಯಕ್ರಮ ಕೊಡೋದಕ್ಕೂ ಒತ್ತಿಗಿನ್ನ ಹೆಚ್ಚಿತವಾಗಿ ಇದು ಫಸ್ಟು ಕ್ಲಿಯರ್ ಆಗಬೇಕು ಮತ್ತು ಸಾರ್ವಜನಿಕವಾಗಿ ವಿಚಾರ ಹೋಗಬೇಕು ಅನ್ನೋದೇ ನಮ್ಮ ಕಮಿಟಿಯ ಎಲ್ಲ ನಿರ್ದೇಶಕರು ಹಾಗೂ ಅಧ್ಯಕ್ಷರು
ಹಾಗೆ ನಾನು ನಿಮ್ಮಲ್ಲಿ ತಿಳಿಸೋಕ್ಕೆ ಇಷ್ಟಪಡ್ತೇನೆ. ಇದನ್ನ ಕಾರ್ಯಕ್ರಮಕ್ಕೆ ಇಷ್ಟೇ ವಿಚಾರ. ನಮ್ಮ ಕಮಿಟಿ 9/1/26 ಬಂತು ಅಂತ ಹೇಳಿದೆ. ಈಗ ಇದು ನಡೆದಿರೋದು 24/12/2025 ಈ ಒಂದು ಉಂಡಿ ಎಣಿಕೆ ಕಾರ್ಯಕ್ರಮ ಮಾಡಿರ್ತಾರೆ. ಆ ಉಂಡಿ ಎಣಿಕೆ ಕಾರ್ಯಕ್ರಮದಲ್ಲಿ ಮಿಸ್ ಆಪ್ರೇಷನ್ ಆಗಿದೆ ಅಂತೇಳಿ ನಮ್ಮ ಶೆಟ್ಟರು, ನಮ್ಮ ನಾಯಕರಾದಂಥ ಇವರು ನಮ್ಮ ಗಮನಕ್ಕೆ ತಂದರು, ನಮಗೆ ನಿವೇದನೆ ಕೊಟ್ಟರು. ಅದಾದಮೇಲೆ ನಮ್ಮ ಗಮನಕ್ಕೆ ನಮ್ಗೆ ಅವ್ರೇನೋ ಕಾರ್ಯಕ್ರಮ ಕೇಳಿದ್ರು ಮಾಹಿತಿ ಹಕ್ಕಲ್ಲಿ ಅಧಿಕಾರಿಗಳ ಏನು ಕಾನೂನು ಚೌಕಟ್ಟಿನಡಿ ಕೊಡ್ತಾರೆ. ನಮ್ಮ ಗಮನಕ್ಕೆ ಬಂದಾಗ ನಾವು ಕಮಿಟಿನಲ್ಲಿ ತಂದ್ವಿ. ಇದನ್ನು ಒಕ್ಕರುಳಿಂದ ಇದನ್ನು ಪಾರಂಪರಿಕವಾಗಿ ಯಾವುದು ತೊಂದರೆ ಆಗ್ದಂಗೆ ವಿಮರ್ಶೆ ಆಗಿ ಲೆಕ್ಕಾಚಾರ ಆಗಿ ಏನು ತಪ್ಪಾಗಿದೆ, ಜಗದೀಶ್ ಗೌಡ್ರು ಏನು ತಪ್ಪು ಮಾಡಿದ್ದಾರೆ ಅನ್ನೋದನ್ನ ತಿಳಿಸ್ಬೇಕು ಸಾರ್ವಜನಿಕವಾಗಿ ಅನ್ನೋದು ನಮ್ಮ ಎಲ್ಲ ನಿರ್ದೇಶಕರ ಅಭಿಪ್ರಾಯ ಆಯಿತು. ಟೈಮ್ನಲ್ಲಿ ಫಾರೆನ್ಸಿಕ್ ಕರೆನ್ಸಿ ಪ್ರತಿ ವರ್ಷವೂ ಬರುತ್ತಂತೆ ಹುಂಡಿಗೆ, ಮತ್ತು ಚಿನ್ನದ ಹಣ ಇದೆಲ್ಲನೂ ಅವೆಲ್ಲ ಕಳವಾಗಿದೆ ಅಂತ ಪ್ರತ್ಯಕ್ಷದರ್ಶಿಗಳಿದ್ದಾರೆ. ಆಮೇಲೆ ಅದ್ರ ಬಗ್ಗೆ ಮಾಹಿತಿ ಕೊಡ್ತಾರೆ. ಸಮಿತಿ ಆದಮೇಲೆ ನಮ್ಮ ಗಮನಕ್ಕೆ ಬಂದ ಮೇಲೆ ಇದೇ ಇವರು ಮೆಂಬರು ಮತ್ತು ನರಸಿಂಹಯ್ಯ ಅಂತ ಇಲ್ಲಿ ಸ್ಥಳೀಯರು ಭಕ್ತರು ಕೂಡ ನಾವು ನಮ್ಮ ಸಮಿತಿ ಪರವಾಗಿ ಕೇಳ್ಕೊಳ್ಳೋದು ಇಷ್ಟೇನೆ, ಪರವಾಗಿ ಮತ್ತು ಇಲ್ಲಿನ ಸಾರ್ವಜನಿಕರ ಪರವಾಗಿ ಆದಮೇಲೆ ಇದೇ ನಮ್ಮ ಶಾಸಕರಾದಂಥ ಬಾಲಣ್ಣ ಅವರು ಸಹ ಒಂದು ಪತ್ರನ ಕಮಿಷನರು ಮತ್ತು ದೇವಸ್ಥಾನದ ಕಮಿಷನರು ಮತ್ತು DC ಅವ್ರಿಗೂ ಕಳಿಸ್ತಾರೆ. ಅದು ಹೋಗಿ ತಲುಪಿರೋದು ಇವರು ಇದ್ರಲ್ಲಿ ಕೊಟ್ಟು ಬಂದಿದ್ದಾರೆ ಟಪಾಲಲ್ಲಿ. ಅದು ಕೇಸ್ ವರ್ಕರಿಂದ ಅವ್ರ ಮೂಲಕ ಹೋಗೇ ಇಲ್ಲ. ಇವ್ರು ಕೊಟ್ಟಿರೋದು 30ನೇ ತಾರೀಕು 12ನೇ ತಿಂಗಳ ಡಿಸೆಂಬರಲ್ಲಿ ಕೊಟ್ಟಿದ್ದಾರೆ. 24 ಪ್ರಕರಣ ಆಗಿರೋದು 30ನೇ ತಾರೀಕು ಇವ್ರು ಕೊಟ್ಟಿದ್ದಾರೆ. ಅದು ಇದುವರೆಗೂ ತಲುಪಿದೆಯಾ ಇಲ್ವಾ ಮಾಹಿತಿ ಇಲ್ಲ. ತಲುಪೋದು ಬಿಟ್ಟೇ ಇಲ್ಲ. ಅದು ಇದೇ ಆವಾಗ ಚಾರ್ಜಲ್ಲಿ ಇದ್ದವರು ಇವು ಅಂತ ಜಗದೀಶ್ ಗೌಡ ಅಂತ, ಇವಾಗ ಪ್ರಭಾರವಾಗಿ ಸುಮಿತ್ರಾ ಮೇಡಮ್ ಅವರು ಚಾರ್ಜ್ ತೊಗೊಂಡಿದ್ದಾರೆ. ಜನವರಿನಲ್ಲಿ ಅವರು ಚಾರ್ಜ್ 26ನೇ ತಾರೀಕಿನೋ ಚಾರ್ಜ್ ತೊಗೊಂಡಿದ್ದಾರೆ ಡಿಸೆಂಬರ್ನಲ್ಲಿ. ಅವ್ರು ಬಂದ ಮೇಲೆ ಅವರು ಕೂಡ ಈ ಏನು ಕ್ರಿಯೆ ನಡೀತಿತ್ತಲ್ವ, ಈ ಹಣ ಎಣಿಕೆ ಉಂಡಿ ಹಣ ಎಣಿಕೆ ಕ್ರಿಯೆನಲ್ಲಿ ಅವರು ಇರ್ತಾರೆ ಉಸ್ತುವಾರಿಯಾಗಿ. ಅವ್ರ ಗಮನಕ್ಕೂ ಬಂದಿರಲ್ಲ. ದೇವಸ್ಥಾನದ ಇದರಿಂದ ಪ್ರತಿ ವರ್ಷ ವೆಂಕಟೇಶ್ ಅವ್ರನ್ನೇನೋ ಕರೆಸ್ತಾರಂತೆ ವಿಡಿಯೋಗ್ರಾಫರ್ ಆಗಿ, ಮತ್ತು ವಿಡಿಯೋ ಫುಟೇಜ್ ಕೂಡ ಇರುತ್ತೆ. ನಮ್ಮ CCTV ದೇವಸ್ಥಾನದ ಫುಟೇಜ್ ಕೂಡ ಇರುತ್ತೆ. ಅವರು ಬಂದಿರ್ತಾರೆ. ಈ ಘಟನೆ ನಡಿಬೇಕಾದ್ರೆ ಅದು ಆ 1-2 ಕ್ಯಾಮ್ರಾ ಇರುತ್ತೆ. ಒಂದು ಕ್ಯಾಮ್ರಾ ಇಲ್ಲಿ ಓಡ್ತಿರುತ್ತೆ, ಒಂದು ಪಕ್ಕದ ಇದಕ್ಕೆ ಕಳಿಸ್ತಾರೆ. ಈಗ ಪ್ರಭಾರ ಇರುವಂಥ ಸುಮಿತ್ರಾ ಮೇಡಮ್ನವ್ರನ್ನ ಪಕ್ಕದ ದೇವಸ್ಥಾನಕ್ಕೆ ಕಳಿಸ್ತಾರೆ. ಅಲ್ಲಿ ಉಂಡಿ ಓಪನ್ ಮಾಡ್ಕೊಂಡ್ಬಂದು ಕಳಿಸಿದ ಮೇಲೆ ಇದು ನಾವು ನೋಡಿದ್ದೀವಿ ಎಲ್ಲರೂ ಕೂತ್ಕೊಂಡು, ನಮ್ಮ ಅಧ್ಯಕ್ಷರು ಸಹಿತ. ಇಲ್ಲಿ ಓಡ್ತಿದ್ದಿದ್ದು ಕ್ಯಾಮ್ರಾ ರನ್ ಆಗಿಲ್ಲ. ಆ ಘಟನೆ ನಡೆಯೋ ಕರೆಕ್ಟು ಟೈಮಲ್ಲಿ ಅದು ರನ್ ಆಗಿಲ್ಲ. ಪಕ್ಕದ್ದು ಇದ್ರದ್ದು ವಿಡಿಯೋ ಪ್ಲೇಯರ್ ಕೊಟ್ಟಿದ್ದಾರೆ, ಅದರಲ್ಲಿ ಇಲ್ಲ. ಮತ್ತು CCTV ಫುಟೇಜ್ ಚೆಕ್ ಮಾಡಿಸೋಣ ಅಂತ ಇವರು ಒಂದು ನಮ್ಮ ಸಮಿತಿಗೆ ಒಂದು ಲೆಟ್ರ್ ಕೊಟ್ಟಿದ್ದಾರೆ, ರೈಟಿಂಗಲ್ಲಿ ಸಲ್ಲಿಸಿರ್ತಾರೆ. ಈ ಥರ ಆಗಿದೆ ನಮಗೆ ಸರ್ ಅಧ್ಯಕ್ಷರಿಗೆ ಮತ್ತು ಮಾಧ್ಯಮ ಮಿತ್ರರಿಗೆ ನಮಸ್ಕಾರ. ಡಿಸೆಂಬರ್ 24, 2025 ಇಲ್ಲಿ ಉಂಡಿ ಎಣಿಕೆ ಆ ಎಣಿಕೆ ಕ್ರಮ ನಡಿಬೇಕಾದ್ರೆ ನಾವು ಮತ್ತು ಈ ಗ್ರಾಮ ಪಂಚಾಯತಿ ಸದಸ್ಯರು ಇಬ್ಬರು ಬಂದು ಹೇಳ್ಬಿಟ್ಟೋಯ್ತೀವಿ, ಎಲ್ಲ ಕರೆಕ್ಟಾಗಿ ನಡಿಬೇಕು, ಎಲ್ಲ ಕ್ಯಾಮ್ರಾಗಳು ರನ್ನಿಂಗ್ ಇರಬೇಕು ಅಂತ ಹೇಳಿರ್ತೀವಿ. ಆದರೆ ಇದೆ ಅಂತ ಹೇಳ್ತಾರೆ ಜಗದೀಶ್ ಗೌಡರು. ಆಮೇಲೆ ತಿರ್ಗಾ ನಾವು ಮತ್ತೆ ಜನರಲ್ ಬಾಡಿ ಮೀಟಿಂಗ್ ಇದೆ ಅಂತ ನಾನು ಹೋಗ್ತೀನಿ. ಇವರು ಇಲ್ಲೇ ವ್ಯಾಪಾರ ಮಾಡ್ತಾ ಇರ್ತಾರೆ ಹಿಂದೆಗಡೆನೇ, ಇದೇ ಜಾಗದಲ್ಲೇ ಎಣಿಕೆ ಕಾರ್ಯ ನಡೆಯೋದು. ನಮಗೆ ಸುಮಾರು 10:45ಗೆ ಒಂದು ಫೋನ್ ಬರುತ್ತೆ, ಈ ಥರ ದುಡ್ಡು ಎತ್ಕೊಂಡೋದ್ರು ಅಂತ ನರಸಿಂಹನಾಯ್ಕ ಅವರು ನನಗೆ ಫೋನ್ ಮಾಡ್ತಾರೆ. 500 ರೂಪಾಯಿ ಬಂಡ್ಲುಗಳೆಲ್ಲ ಎತ್ತಿ ಆ ಸೇವಾ ಅಕೌಂಟ್ ಒಳಗೆ ತೊಗೊಂಡೋದ್ರು ಅಂತ ಅಂದ್ಬಿಟ್ಟು ಎಲ್ಲರೂ ಫೋನ್ ಮಾಡ್ತಾರೆ. ಇವ್ರು ಬೆಳ್ತಾರೆ. ಬಂದು ನಾನು ಇಮಿಡಿಯೇಟಾಗಿ ಒಂದು 10-15 ನಿಮಿಷಕ್ಕೆ ಬಂದು ಅಲ್ಲಿ ಕ್ಯಾಮ್ರಾ ಇಟ್ಟಿರ್ತಾರೆ. ವೆಂಕಟೇಶ್ ಅವರು ಇದು ಮಾಡ್ತಿರ್ತಾರೆ ವಿಡಿಯೋಗ್ರಾಫರಾಗಿ. ಒಂದು ಅರ್ಧ ಗಂಟೆ ಹಿಂದೆಗಡೆ ಕ್ಯಾಮ್ರಾ ಹೊಡಿಯೋಣ ತೋರಿಸೋಣ ಅಂತ ಕೇಳ್ತೀನಿ. ಆದರೆ ಹಂಗೆಲ್ಲ ಮಾಡೋಕ್ಕೆ ಬರೋಲ್ಲ, 2 ದಿನ ಬೇಕು 3 ದಿನ ಬೇಕು ಈ ಥರ ತೆಗಿಬೇಕು ಅಂದರೆ ಅಂತ ಹೇಳ್ತಾರೆ. ನಮ್ಮ ಸ್ನೇಹಿತರು ಬೇಕಾದ್ರೆ ಕರೆಸ್ತೀನಿ ತೆಗಿಸ್ತೀನಿ ಹೀಗೆ ಅಂತ ಹೇಳ್ತೀನಿ. ಸರ್ ಆ ಥರ ಏನು ನಡೆದಿಲ್ಲ ಅಂತ ಅಂದ್ಬಿಟ್ಟು ಅವರು ಸಮಜಾಯಿಸಿ ಉತ್ತರ ಕೊಡ್ತಾರೆ, ಉಡಾಫೆ ಉತ್ತರ. ಆಮೇಲೆ ಜಗದೀಶ್ ಗೌಡರು ಬಂದು ತೋರಿಸ್ತೀನಿ ಅಂದ್ಬಿಟ್ಟು ಸಂಜೆ 5 ಗಂಟೆವರೆಗೂ ಕಾಲಾರಣ ಮಾಡ್ತಾರೆ. 9:45ಗೆ ವೀಡಿಯೋ ಸ್ಟಾರ್ಟ್ ಆಗಿರೋ ಸರ್. ಉಂಡಿ ಎಣಿಕೆ ಕ್ರಮ ನಡೆದಿರೋದು 9:45 ಬೆಳಗ್ಗೆ. ಮುಗಿದಾಗ ನಾವು ಇಲ್ಲೇ ಇದ್ದೋ 3:15 ಕ್ಲೋಸ್ ಆಗುತ್ತೆ. 5:45 ಅವರು ವಿಡಿಯೋ ಚಿತ್ರೀಕರಣ ಇರಬೇಕು. ನಾನೊಂದು RTAಯಲ್ಲಿ ಮಾಹಿತಿ ತೊಗೊಂಡಿದ್ದೀನಿ, ಅದರಲ್ಲೆಲ್ಲ ಕಟ್ ಪೇಸ್ಟು. ಇಲ್ಲಿ ವಿಡಿಯೋ ಚಿತ್ರೀಕರಣ ನಡಿಬೇಕಾದ್ರೆ ನಾನು ಸುಮಾರು ಒಂದು 10 ಸಲಕ್ಕೂ ಹೆಚ್ಚು ಬಂದಿದ್ದೀನಿ ಇಲ್ಲಿ ತೋರಿಸಿ ಅಂತ ಅಂದ್ಬಿಟ್ಟು. ಯಾವುದೇ ಆಗಲಿ ನನಗೆ RTAಯಲ್ಲಿ ಮಾಹಿತಿ ಕೊಟ್ಟಾರೆ, ಹಾರ್ಡ್ ಡಿಸ್ಕ್ ಬದಲಾಗಿದೆ ಅಂತ ಒಂದು ಮಾಹಿತಿ ಕೊಡ್ತಾರೆ. ಮತ್ತು ವಿಡಿಯೋ ಚಿತ್ರೀಕರಣದಲ್ಲಿ ನಾವಿಲ್ಲಿ ಬಂದು ಅವ್ರ ಹತ್ರ ಮಾತಾಡೋವಂಥ ವೀಡಿಯೋಗಳು ಒಂದೂ ಇರೋಲ್ಲ, ಎಲ್ಲ ಕಟ್ ಪೇಸ್ಟ್ ಆಗಿದೆ. ಅದರಲ್ಲಿ ವೆಂಕಟೇಶ್ ಅವರು ಇಲ್ಲಿ ವಿಡಿಯೋ ಪ್ರತಿ ಸರಿನೂ ಅವರೇ ಬರೋದು, ಇಲ್ಲಿ ಖುದ್ದಾಗ ಅವರೇ ಬಂದು. ಲಾಸ್ಟ್ ಟೈಮಲ್ಲಿ URSಲ್ಲೂ RTAಯಲ್ಲಿ 2 ವರ್ಷದಿಂದ ಕೇಳಿದ್ವಿ, ಅದರಲ್ಲೂ ಇದೇ ಥರ ಕಟ್ ಪೇಸ್ಟ್ ಆಗಿದೆ. ನಾವು ಅವಾಗ ಜಾಸ್ತಿ ಗಮನಕ್ಕೆ ತರಲಿಲ್ಲ, ತಹಸೀಲ್ದಾರನ್ನು ಸುಧಾ ಅವಾಗ ವಾರ್ ಮಾಡಿಬಿಟ್ಟು ಹೋಗಿದ್ರು. ಈ ಕ್ಯಾಮ್ರಾದಲ್ಲಿ ಈಗ ನನಗೆ ಶುಕ್ರವಾರ ತೋರಿಸ್ತೀನಿ ಅಂತ ವೀಡಿಯೋ ಫುಟೇಜ್ನ
ನಮ್ಮ ರಂಗನಾಥಣ್ಣ ಕಿರ್ಲಮಂಗಲ ರಂಗನಾಥಣ್ಣ ಅವ್ರ ಸಮ್ಮುಖದಲ್ಲಿ ಮಾತು ತಗೋತಾರೆ. ಬೆಳಿಗ್ಗೆಗೆ 25ನೇ ತಾರೀಕು ಗೌರ್ಮೆಂಟ್ ರಜಾ ಇರುತ್ತೆ, ಶುಕ್ರವಾರ ತೋರಿಸ್ತೀವಿ ಅಂತ ಹೇಳ್ತಾರೆ ಸರ್. ಶುಕ್ರವಾರನೂ ತೋರಿಸಲ್ಲ. ನಾವು ಸಂಜೆಗೆ ಬೀಗ ಹಾಕಬೇಕು ಅಂತ ಅಂದ್ಬಿಟ್ಟು ಮುಂದಾದಾಗ ಆಫೀಸ್ಗೆ, ಆವಾಗ ಯಾರ ಹತ್ರನೋ ಜಗದೀಶ್ ಗೌಡ್ರ ಹತ್ರ ಪರ್ಮಿಷನ್ ತೊಗೊಂಡು ಅಲ್ಲಿ 8:30 ಸುಮಾರಿಗೆ ನನಗೆ ವಿಡಿಯೋ ತೋರ್ಸೋಕ್ಕೆ CC ಫೋಟೋಸ್ ತೋರೋಕ್ಕೆ ಕರ್ಕೊಂಡು ಹೋಗ್ತಾರೆ ಸರ್. ಅದರಲ್ಲಿ ಬುಧವಾರ ಇಲ್ಲಿ ಎಣಿಕೆ ಕಾರ್ಯಕ್ರಮ ನಡೆದ ದಿನದ ಬಿಟ್ಟು ಎಲ್ಲ ದಿನದ್ದು ಇರುತ್ತೆ ಸರ್. ಡಿಸೆಂಬರ್ ತಿಂಗಳಲ್ಲಿ ವಿಡಿಯೋ ಎಲ್ಲ ಇರುತ್ತೆ. ಆದರೆ ಈಗ ಮತ್ತೆ ನಮಗೆ ಆರ್ಟಿಸ್ಟ್ ಬದಲಾಗಿದೆ ಅಂತ ನನಗೆ RTIಯಲ್ಲಿ ಮಾಹಿತಿ ಕೊಟ್ಟಿದ್ದಾರೆ. ಅವತ್ತು ತೋರಿಸಿದಾಗ ನನಗೆ 26ನೇ ತಾರೀಕಲ್ಲಿ CC ಫೋಟೋಸ್ ತೋರಿಸಿದಾಗ 24ನೇ ತಾರೀಕು ಮಾತ್ರ ಹೈಡ್ ಮಾಡಿಬಿಟ್ಟು ಇನ್ನು ಮಿಕ್ಕಿತ್ತು ಎಲ್ಲ ದಿನದ್ದು ಒಂದು ಕ್ಯಾಮ್ರಾ, ಅಲ್ಲಿಂದಗಡೆ 2 ಕ್ಯಾಮ್ರಾ ಮಾತ್ರ 3 ರನ್ನಿಂಗ್ ಇದೆ. ಆ 3 ತೋರಿಸಿದ್ರು ಸರ್. ತಿರ್ಗಿ ಡಿಸ್ಕಲ್ಲಿ ಯಾವುದೂ ಕ್ಯಾಮ್ರಾ ಚಾಲ್ತಿಲಿಲ್ಲ, ಎಲ್ಲ ಬದಲಾಗಿದೆ ಅಂತ ಅಂದ್ಬಿಟ್ಟು ನನ್ನ ಹತ್ರ ರಿಪೋರ್ಟ್ ಕೊಟ್ಟಿದ್ದಾರೆ. RTIಯಲ್ಲಿ ನಾನೇ ಮಾಹಿತಿ ಕೇಳಿದೆ, ಮಾಹಿತಿದಾರ ನಾನೇ ಆಗಿದ್ದೆ. ಹಿಂಗೆ ಮಾಹಿತಿ ಕೊಟ್ಟಿದ್ದಾರೆ ಸರ್. ಆಮೇಲೆ ತದನಂತರ ನಾನು ಡಿಸೆಂಬರ್ 31ನೇ ತಾರೀಕಲ್ಲಿ ಜಿಲ್ಲಾಧಿಕಾರಿಗಳಿಗೆ ಮನವಿ ಕೊಡ್ತೀನಿ ಸರ್. ಇದ್ರ ಬಗ್ಗೆ ದೂರು ಕೊಡ್ತೀನಿ. ಸುಮಿತ್ರಾ ಮೇಡಮೇ ಕೇಸ್ ಆಗಿರ್ತಾರೆ ಸರ್. ನಾವು ಹೋದಾಗ ಅವರು ಜಿಲ್ಲಾಧಿಕಾರಿಗಳು ನಮಗೆ ಬೈತಾರೆ, ಯಾಕೆ ಇಷ್ಟೊಂದು ಡಿಲೇ ಮಾಡಿದ್ದೀರಾ ಅಂತ ಅಂದ್ಬಿಟ್ಟು ಈಗಿರೋ ಪ್ರಭಾರ ಸುಮಿತ್ರಾ ದೇವಿ ಎದುರುಗಡೆ ಬೈತಾರೆ. ಬೈದರೆ ಸರ್ ಅದು FIR ಮಾಡಿ ಅಂತ SP ಅವ್ರಿಗೂ ಬಾಲಣ್ಣವ್ರು ಲೆಟ್ರ್ ಹಾಕೋರು ತನಿಖೆಗೆ ಆದೇಶ ಮಾಡಿ ಅಂತ. ಆ ಆದೇಶದ ಮೇಲೆ SP ಅವ್ರಿಗೂ ಅಲ್ಲೇ ಇಮಿಡಿಯೇಟಾಗಿ ಜಿಲ್ಲಾಧಿಕಾರಿಗಳು ಫೋನ್ ಮಾಡಿ ಕರೆ ಮಾಡಿ ನಮ್ಗೆ ಅಲ್ಲಿ ಕಳಿಸ್ತಾರೆ ಸರ್. SP ಅವರು ತಿರ್ಗಾ ಮಾಗಡಿ ಸ್ಟೇಷನ್ಗೆ ಬರೆದು ಕಳಿಸ್ತಾರೆ ಸರ್, ಇದು ಮಾಡಿ ಅಂತ. ಆದರೆ ಈ ಸುಮಿತ್ರಾ ದೇವಿಯವರು ಈಚೆ ಬಂದಮೇಲೆ ಯಾಕೆ FIR ಅಲ್ಲ, ಏನೋ ಒಂದು ಎಕ್ಸ್ಕ್ಯೂಸ್ ಕೊಟ್ಬಿಡಿ ಅವ್ರಿಗೆ ಅಂತ ಅಂದ್ಬಿಟ್ಟು ಅವ್ರ ಕಡೆ ಪರವಾಗಿ ಮಾತಾಡ್ತಾರೆ ಜಗದೀಶ್